ಇದು ರಾಜಗಿರಿ ಅಥವಾ ಹರವಿ ಪಲ್ಯನೂ ಅಂತಾರೆ, ಕೆಂಪು ರಾಜಗಿರಿ. ಇದನ್ನು ಮುದ್ದೆ ಪಲ್ಯ ಮಾಡೇನಿ. ಇದನ್ನು ಹೆಂಗೆ ಮಾಡೇನಿ ಅಂಥೇಳಿ ನೋಡೋಣ ಬರ್ರಿ, ಏನೇನು ಹಾಕೇನಿ ಅಂಥೇಳಿ. ಮೊದಲೇನು ಮಾಡ್ಬೇಕಂದ್ರೆ, ನಾವು ರಾಜಗಿರಿ ಸೊಪ್ಪು ಅಥವಾ ನಾವು ಹರವಿ ಸೊಪ್ಪು ಏನಂತೇವಲ್ಲ ಅದ್ರದ್ದು ಹೀಗೆಲ್ಲ ಮುಂದಿಂದ ನಾವು ಅದನ್ನು ಬಿಡಿಸ್ಕೊಳ್ಬೇಕು. ಹಿಂಗೆ ಕಡ್ಡಿ ಎಲ್ಲ ತೆಗೆದು ಹಿಂಗೆ ಚಲೋತ್ನಾಗ ಹಿಂಗೆ ತಕ್ಕೋಬೇಕು. ಈಗೇನದ ಸ್ವಲ್ಪ ಮಳೆಗಾಲ ಅಂದ್ಕೂಡಲೇ ಸ್ವಲ್ಪ ರಾಡಿ ಭಾಳ ಆಗಿರ್ತದೆ. ಅದಕ್ಕೆ ಒಂದು 2 ಬಿಟ್ಟು 3-4 ಸಲ ಇದನ್ನು ನಾವು ಚಲೋತ್ನಾಗೆ ನೀರಲ್ಲೇ ತೊಳಿಬೇಕು. ಇದನ್ನು ನೋಡಿರಿ, ನಾ ಈಗ ಒಂದು 2-3 ಸಲ ತೊಳೆದೇನಿ. ಹಿಂಗೆ ಸಣ್ಣಗೆ ಹೆಚ್ಕೋಬೇಕು. ಈಗ ಇದಕ್ಕೆ ಒಗ್ಗರಣೆ ಮಾಡಿ ಇದನ್ನು ಹಾಕ್ತೀನಿ. ಈಗ ಇದಕ್ಕೆ ಪಲ್ಯ ಮಾಡಲಿಕ್ಕೆ ಒಗ್ಗರಣೆ ಮಾಡಲಿಕ್ಕೆ ಈಗ ಇದಕ್ಕೆ ಎಣ್ಣೆ ಹಾಕೀನಿ. ಸ್ವಲ್ಪ ಇದಕ್ಕೆ ಎಣ್ಣೆ ಹೆಚ್ಚಿಗೆ ಬೇಕಾಗ್ತದೆ. ಈಗ ಎಣ್ಣೆ ಕಾಯ್ದದ. ಈಗ ಇದಕ್ಕೆ ಸಾಸಿವೆ ಹಾಕ್ತೀನಿ, ಕರಿಬೇವು, ಮೆಣಸಿನ್ಕಾಯಿ ಇತ್ತಂದ್ರೆ ಹಾಕ್ಬೋದು, ಇಲ್ಲಾರ ಹಂಗನೂ ನಡೀತದೆ. ಚಿಟಿಕೆ ಹಿಂಗು ಮಾಡೋ ಮೊದಲೇ ಸ್ವಲ್ಪ ಹುಣಸೆ ಹಣ್ಣನ್ನು ನೀರಾಗ ನೆನೆ ಇಟ್ಕೋಬೇಕು. ಇದನ್ನು ಹೆಚ್ಚಿರ್ತೇವಲ್ಲ, ಈಗ ಇದನ್ನು ಒಗ್ಗರಣೆ ಒಳಗೆ ಹಾಕ್ತೀನಿ. ಈಗ ಮುದ್ದೆ ಪಲ್ಯನ ಇದು ಒಂದೇ ಕಟ್ಟಲ್ಲೇ ಮಾಡಿರ್ತೀನಿ. ಒಂದು ಸೂಡು ಅಂತೇವಲ್ಲ, ಒಂದೇ ಸೂಡಲ್ಲೇ ಮಾಡಿರ್ತೀನಿ. ಸ್ವಲ್ಪ ಇದನ್ನು ಎಣ್ಣೆ ಒಳಗೆ ಚಲೋತ್ನಾಗೆ ಹಿಂಗೆ ತಾಳ್ಸ್ಕೋಬೇಕು. ಇದನ್ನು ಇದಕ್ಕೆ ಒಂದು 3 ಚಮಚದಷ್ಟು ಬಾಂಬೆ ರವೆ ಇರ್ತದಲ್ಲ, ಅದನ್ನ ಹಾಕೋಬೇಕು. ಅಂದರೆ ಸ್ವಲ್ಪ ಮುದ್ದೆ ಪಲ್ಯ ಉದುರಾಗಿ ಆಗ್ತದೆ. ಒಂದು 3 ಸಣ್ಣ ಚಮಚ ಇರ್ತದಲ್ಲ, ಅದರಲ್ಲೇ ಹಾಕೋಬೇಕು. ಹಸಿ ಎಣ್ಣೆ ನೆನೆಟ್ಟಿರ್ತೇವಲ್ಲ, ಅದನ್ನು ಇದು ಮಾಡಿ ಇದಕ್ಕೆ ಹಾಕಬೇಕು. ನೀರಿನಷ್ಟೇ ಹಾಕಬೇಕು. ಅದು ಹುಣಸೆ ನೀರು ಹಾಕಿದ ಮೇಲೆ ಒಂದು ಸ್ವಲ್ಪ ನೀರು ಹಾಕಬೇಕು. ಅಂದರೆ ಅದು ಸ್ವಲ್ಪ ಪಲ್ಯ ಎಲ್ಲ ಚೆಂದಾಗೆ ಬೇಕೋಬೇಕು. ಇದು ಮುದ್ದೆ ಪಲ್ಯ ಭಾಳ ರುಚಿ, ಮತ್ತು ಅಷ್ಟೇ ಲಘುನೇ ಆಗ್ತದೆ. ಮಾಡ್ಲಿಕ್ಕೂ ಚಲೋ, ಆಮೇಲೆ ತಿನ್ಲಿಕ್ಕೂ ಭಾಳ ರುಚಿ ಹತ್ತದ. ಇದು ಭಕ್ರಿ ಜೊತೆ ಅದಂತೂ ಭಾಳ ರುಚಿ ಹತ್ತದ. ಚಪಾತಿ ಜೊತೆ, ಅನ್ನದ ಜೊತೆ ಅದೆಲ್ಲ ಭಾಳ ರುಚಿಯಾಗಿ ಆಗ್ತದೆ. ಸ್ವಲ್ಪ ಬೆಲ್ಲ ಹಾಕಬೇಕು. 1-2 ಚಮಚದಷ್ಟು ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಶೇಂಗಾ ಪುಡಿ. ಕೆಲವೊಬ್ರಿಗೆ ಸೇರ್ತದೆ, ಕೆಲವೊಬ್ರಿಗೆ ಸೇರಂಗಿಲ್ಲ. ಯಾರಿಗೆ ಸೇರ್ತದೆ ಅದು ಸ್ವಲ್ಪ ಶೇಂಗಾ ಪುಡಿ ಹಾಕೋಬೇಕು. ಚಲೋ ಹತ್ತದ, ಅದು ರುಚಿ ಆಗ್ತದೆ. ಈಗ ಒಂದು ಸ್ವಲ್ಪ ತೊಗರಿಬೇಳೆ ಬೇಯಿಸಿರ್ತೇವಲ್ಲ, ಅದನ್ನ ಒಂದು ಸ್ವಲ್ಪ ಹಾಕೋಬೇಕು. ಇದಕ್ಕೆಲ್ಲನೂ ಸಾಮಾನು ಹಾಕೀವಿ. 1-2 ನಿಮಿಷ ಅಷ್ಟೇ ಇದು ಚಲೋತ್ನಾಗೆ ಕುದಿಲಿಕ್ಕೆ ಹಿಂಗೆ ಬಿಡಬೇಕು. ಈಗ ಇದು ಎಲ್ಲ ಸಾಮಾನು ಹಾಕಿದ ಮೇಲೆ 1-2 ನಿಮಿಷ ಇದನ್ನು ಚಲೋತ್ನಾಗೆ ಕುದಿಲಿಕ್ಕೆ ಬಿಟ್ಟಿದ್ದೆ. ಈಗ ಇದಕ್ಕೆ ಕಡಲೆ ಹಿಟ್ಟು ಹಚ್ಚಬೇಕು. ಅಂದ್ರೆ ಕಡಲೆ ಹಿಟ್ಟು ಹಚ್ಚಿದ ಕೂಡಲೇ ಇದು ಸ್ವಲ್ಪ ಉದುರಾಗಿ ಆಗ್ತದೆ. ಇಷ್ಟ ನೋಡಿರಿ, ಪಲ್ಯ ರೆಡಿ ಆಗ್ತಿದ್ದು. ಇದು ಹಿಟ್ಟು ಹಾಕಿದ ಮೇಲೂ 1-2 ನಿಮಿಷ ಇದನ್ನು ಹಾಗೆ ಬಿಡಬೇಕು. ಆಮೇಲೆ ಸ್ವಲ್ಪ ಆರಿದ ಮೇಲೆ ಇದೇನದಲ್ಲ ಉದುರು ಆಗ್ತದೆ. ಹಿಂಗೆ ಬಿಸಿ ಇದ್ದಾಗೂ ನೀವು ಅನ್ನಕ್ಕೆ ಅದು ಹಚ್ಕೊಂಡು ತಿನ್ನಲಿಕ್ಕೆ ಭಾಳ ರುಚಿ ಹತ್ತದ.